ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು 2 ನಿಮಿಷದಲ್ಲಿ ಒಂದು ಸಿಂಪಲ್ ಆದ ಹೆಲ್ದಿ ಡ್ರಿಂಕ್ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು. ನಾನು ಈ ಜ್ಯೂಸ್ನ ಆಮ್ಲ ಮತ್ತು ಪುದೀನ ಬಳಸ್ಕೊಂಡು ಮಾಡಿದ್ದು. ಆಮ್ಲ ಎಷ್ಟು ಹೆಲ್ತಿ ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿದೆ. ಅದರ ಬೆನಿಫಿಟ್ ಅಂತೂ ತುಂಬ ಇದೆ. ಈ ಥರ ಹೆಲ್ದಿ ಡ್ರಿಂಕನ್ನು ನಮ್ಮ ರೂಟೀನಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಏನು ಬೇಕಂತ ಹೇಳಿ ನೋಡ್ಕೊಂಡು ಬರೋಣ. 2 ಆಮ್ಲ ತೊಳೆದಿಟ್ಟಿದ್ದೀನಿ, ಒಂದು ಸ್ವಲ್ಪ ಶುಂಠಿ, ಪುದೀನ, ಸ್ವಲ್ಪ ಕರಿಬೇವು, ಬೆಲ್ಲ, ಹಾಗೆ ಒಂದು 4 ಮೆಣಸು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ತೊಳೆದಿಟ್ಟಿರುವ 2 ನೆಲ್ಲಿಕಾಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಡುವೆ ಬೀಜ ಇರ್ತದ, ಅದರ ಸುತ್ತಲೂ ಈ ಥರ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ನಂತರ ಅದಕ್ಕೆ ನಾನು ಶುಂಠಿ ಸೇರಿಸ್ತಾ ಇದ್ದೀನಿ. ಶುಂಠಿ ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಣ್ಣು ಹಾಕ್ಕೊಳ್ಬೋದು. ಇಲ್ಲಿ ನಾನು ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಪುದೀನ. ಇದರಲ್ಲಿ ಯಾವುದಾದ್ರೂ ಫ್ಲೇವರ್ ನಿಮಗೆ ತುಂಬ ಇಷ್ಟ ಆದರೆ ಅದನ್ನು ಜಾಸ್ತಿ ಸಹ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ನಾನು ರುಚಿಗೆ ಬೆಲ್ಲ ಸೇರಿಸ್ಕೊಂಡಿದ್ದೀನಿ, ಹಾಗೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬರೋಣ. ನೋಡ್ಬೋದು, ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈ ಗ್ರೈಂಡ್ ಮಾಡಿಟ್ಟಿರೋದನ್ನು ನಾನು ಒಂದು ಚಾಣಿ ಸಹಾಯದಿಂದ ಸೋಸ್ಕೊತಾ ಇದ್ದೀನಿ. ಇದನ್ನು ಸೋಸದೆ ಹಾಗೇನೂ ಸಹ ಕುಡಿಬೋದು. ಇಲ್ಲಿ ನಾನು ಇದನ್ನು ಸೋಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಮ್ಲ ಅಂದರೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ ಅದು, ಮತ್ತು ಕರಿಬೇವು ಹೇರ್ ಫಾಲ್ ಕಂಟ್ರೋಲ್ಗೆ ಒಳ್ಳೆಯದಂತ ಹೇಳಿ ಗೊತ್ತಿದೆ. ನಾನು ಈ ಜ್ಯೂಸಲ್ಲಿ ಆಮ್ಲನೂ ಬಳಸಿದ್ದೀನಿ, ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಆದ್ದರಿಂದ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಸಹ ಡೈಲಿ 1 ಗ್ಲಾಸ್ ಇದನ್ನು ಕುಡಿದು ನೋಡಿ. ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ನಲ್ಲಿ ಎಷ್ಟು ಇದು ಎಫೆಕ್ಟಿವ್ ಆಗಿರ್ತದೆ ಅಂತ ಗೊತ್ತಾಗ್ತದೆ. ತುಂಬ ಹೆಲ್ದಿ ಆಗಿರೋ ಡ್ರಿಂಕ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಒಂದು ಹೆಲ್ದಿಯಾದ ಡ್ರಿಂಕನ್ನು ಮಾಡ್ಕೊಳ್ಬೋದು ಆಮ್ಲ ಬಳಸ್ಕೊಂಡಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ತಡ ಮಾಡಬೇಡಿ, ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರದ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.